ಹಲೋ ಗಾಯ್ಸ್, ನಾನು ನಿನ್ನೆ ನಿಮ್ಗೊಂದು ಸ್ಟೋರಿ ಹೇಳಿದ್ದೆ. ಅರ್ಧ ಹೇಳ್ಬಿಟ್ಟಿದ್ದೆ, ಇನ್ನು ಹೇಳ್ಬೇಕಿತ್ತು. ಎಲ್ಲಾರು ಕಮೆಂಟ್ ಮಾಡ್ತಾವ್ರೆ ಅದಾದ್ಮೇಲೆ ಏನಾಯ್ತು ಅಂತ. ಸೊ ಇವಾಗ ಕಂಪ್ಲೀಟ್ ಮಾಡ್ತೀನಿ. ಅದೇ ಆ ರಾಜ ಬಂದ್ಬಿಟ್ಟು ಸೈನಿಕನ ಮನೆಗೆ ಹೋಗ್ತಾನೆ. ಸೈನಿಕ ಅವರಪ್ಪ ಅಲ್ಲಿ ಕೂತಿರ್ತಾನೆ. ಸೈನಿಕ ಅವರಪ್ಪ ರಾಜನ ಅವ್ರ ಅಪ್ಪನ ಕಾಲದಲ್ಲಿ ಸೈನಿಕ ಆಗಿರ್ತಾನೆ. ಸೊ ಆ ಸೈನಿಕ ಏನ್ ಹೇಳ್ತಾನೆ ಅಂದ್ರೆ, ನನ್ ಸ್ಟೋರಿ ಕೇಳು, ನಾನು ಸ್ಟೋರಿ ಹೇಳ್ತೀನಿ. ನಿಮ್ಮಪ್ಪ ರಾಜ ಇದ್ದಾಗ ನಾನು ಮತ್ತೆ ನಿಮ್ಮಪ್ಪ ಒಟ್ಟಿಗೆ ಬೇಟೆಯಾಡಕ್ ಹೋಗಿರ್ತೀವಿ. ಅವಾಗ ಬೇಟೆಯಲ್ಲಿ ನಿಮ್ಮಪ್ಪ ರಾಜ, ಅವಾಗಿನ ಕಾಲದ ರಾಜ ಬೇಟೆ ಆಡ್ತಾ ಬೇರೆ ಕಡೆ ಹೋಗ್ಬಿಟ್ಟಿರ್ತಾನೆ. ನನ್ನನ್ನೊಬ್ಬ ಬಂದ್ಬಿಟ್ಟು ಹಿಡ್ಕೊಬಿಡ್ತಾನೆ. ಬೇರೆ ಯಾರೋ ವೈರಿನೋ ಏನೋ ಅನ್ಕೊಂಡಿರ್ತೀನಿ, ಒಬ್ಬ ಹಿಡ್ಕೊಬಿಡ್ತಾನೆ. ಹಾಗಾದ್ರೆ ನನ್ನ ಕೈ ಕಟ್ಬಿಟ್ಟು ನನ್ನನ್ನು ಹೇಳ್ಕೊಂಡು ಹೋಗ್ಬಿಟ್ಟು ಒಂದು ಸ್ಮಶಾನದಲ್ಲಿ ಹಾಕ್ತಾನೆ. ಸ್ಮಶಾನದಲ್ಲಿ ಆಲ್ರೆಡಿ ಒಂದು ಹೂತಾಕಿರೋ ಶವ ಇರುತ್ತೆ. ಅದ್ರ ಪಕ್ಕದಲ್ಲಿ 2 ಗುಂಡಿ ಇರುತ್ತೆ. ಮಂತ್ರಿ ಅನ್ಕೋತಾನೆ, ಮುಗೀತು, ನಾನು ಅಲ್ಲಿ ಹಾಕ್ಬಿಟ್ಟು ಸಾಯಿಸ್ಬಿಡ್ತಾನೆ ಅಂತ. ಸೊ ಅದಾದ್ಮೇಲೆ ಏನ್ ಮಾಡ್ತಾನಂದ್ರೆ, ಅವನು ನೋಡ್ಬೇಕು ಅಂತ ಅವ್ನು ಹೋಗ್ಬಿಟ್ಟು ಯಾವ್ದೋ ಒಂದು ತಲೆ ಕತ್ತರಿಸಿರೋ ಶವನ ಎತ್ಕೊ ಬರ್ತಾನೆ. ಹೇಳ್ತಾನೆ ಮಂತ್ರಿ ಹತ್ರ, ಅದನ್ನ ಹೂತಾಕು ಅಂತ. ಸೊ ಹೂತಾಕಾದ್ಮೇಲೆ ಇವ್ನು ಅನ್ಕೋತಾನೆ, ಎರಡನೇ ನಂದೇ ಆಗಿರುತ್ತೆ, ಯಾಕಂದ್ರೆ ನಾನು ಇದನ್ನ ತಲೆ ಕತ್ತರಿಸಿದ್ ಬೇರೆಯವ್ರಿಗೆ ಹೇಳ್ಬಾರ್ದು ಅಂತ ನಾನು ಕತ್ತರಿಸಲ್ಲ ಹಾಕ್ತಾನೆ ಅನ್ಕೋತಾನೆ. ಸೊ ಹಂಗಾಗಲ್ಲ. ಅವನು ಮುಕ್ಕೋಳ ಹಾಕ್ಬಿಟ್ಟು ಬಂದಿರ್ತಾನಲ್ವ, ಆ ಮುಕ್ಕೋಳ ತೆಗಿತಾನೆ. ನೋಡ್ಬೇಕು ಅಂದ್ರೆ ಒಂದು ಹುಡುಗಿ ಇರ್ತಾಳ. ಆಕ್ಚುಲ್ ಆಗಿ ಅವ್ನು ಎತ್ತಾಕೊಂಡ್ ಬಂದಿರ್ತಾರಲ್ವಾ, ಅದು ಹುಡುಗಿ ಆಗಿರ್ತಾಳೆ. ಅವಳು ಹೇಳ್ತಾನೆ, ನಾನು ಇವಾಗ ಸಾಯ್ತಿರೋದು ಇಲ್ಲಿ ರಾಜ್ಕುಮಾರ. ಆಕ್ಚುಲಿ ನನ್ನನ್ನು ಪ್ರೀತಿಸ್ತಿದ್ದ ಅಂತ ನನ್ನ ಗಂಡನ್ ಸಾಯಿಸ್ಬಿಟ್ಟು ಏನು ನನ್ನನ್ನು ಓಕೆ ಮಾಡ್ಬೇಕಿತ್ತು ಅಂತ ಇತ್ತು. ಬಟ್ ನಾನು ನನ್ನ ಗಂಡನ್ ತುಂಬಾ ಪ್ರೀತಿಸ್ತಿದ್ದೆ. ಅವನಿಲ್ಲದೆ ಇರಕ್ ಆಗಲ್ಲ. ಅದಕ್ಕೆ ನಾನು ಪ್ರತಿಕಾರವಾಗಿ ಅವನನ್ನ ಸಾಯಿಸ್ಬಿಟ್ಟು, ಆ ರಾಜ್ಕುಮಾರ್ನ ಸಾಯಿಸ್ಬಿಟ್ಟು ಇವಾಗ ನಾನು ಸತ್ತೋಗ್ಬಿಡ್ತೀನಿ, ನನ್ನನ್ನು ಇನ್ನೊಂದು ಗುಂಡಿಯಲ್ಲಿ ಹೂತಾಕು ಅಂತ ಹೇಳ್ತಾನೆ. ಸೊ ಅದ್ರ ಅರ್ಥ ಬಂದ್ಬಿಟ್ಟು, ಮಂತ್ರಿ ರಾಜನ್ಗೆ ಏನ್ ಹೇಳ್ತಾನಂತಂದ್ರೆ, ಎಲ್ಲಾ ಹುಡುಗಿರು ಒಂದೇ ತರ ಇರಲ್ಲ ಅಂತ. ಆ ಹುಡುಗಿಗೆ ರಾಜ ಸಿಕ್ಕಿರ್ತಾನೆ, ಗಂಡನ್ನು ರಾಜನೇ ಸಾಯಿಸ್ಬಿಟ್ಟು ರಾಜನೂ ಸಿಕ್ಕಿರ್ತಾನೆ. ಆದ್ರೂನು ಅವ್ಳಿಗೆ ಗಂಡನೇ ಬೇಕಾಗಿತ್ತು. ಸೊ ರಾಜನು ಸಾಯಿಸ್ಬಿಟ್ಟು ಪ್ರತಿಕಾರ ತೆಗೆದ್ಬಿಟ್ಟು ಆಮೇಲೆ ಗಂಡನ ಜೊತೆನೆ ಫಾರ್ ಎವರ್ ಅಂತ ಕಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ. ಸೊ ಎಲ್ರು ಒಂದೇ ತರ ಇರಲ್ಲ ಅಂತ ಅವ್ನ್ ಆ ಸ್ಟೋರಿ ಹೇಳ್ತಾನೆ. ಅದಾದ್ಮೇಲೆ ರಾಜನು ಕೂಡ್ಲವನಾಗ್ತಾನೆ, ಎಲ್ರು ಒಂದೇ ತರ ಇರಲ್ಲ ಅಂತ ಸುಮ್ಮನಾಗ್ಬಿಡ್ತಾನೆ. ದೆನ್ ಆಫ್ಟರ್ ದಟ್ ಎವ್ರಿಥಿಂಗ್ ವಿಲ್ ಬಿ ಓಕೆ ಆ ತರ. ಸೊ ನಾವು ಥಿಂಕ್ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಎಲ್ಲರೂ ಒಂದೇ ತರ ಇರಲ್ಲ, 5 ಫಿಂಗರ್ ಒಂದೇ ತರ ಇರಲ್ಲ. ಇದ್ರ ಅರ್ಥ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಸ್ಟೋರಿನೋ ಬ್ಲಾಗೋ ಎಲ್ಲ ಮಿಸ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀನಿ, ಸ್ವಲ್ಪ ಸಪೋರ್ಟ್ ಮಾಡಿ ಕನ್ನಡ.